ಇನ್ನು ರಾಜ್ಯ ಸರ್ಕಾರದ ಭವಿಷ್ಯದ ಬಗ್ಗೆ ಅಥವಾ ಆಯಸ್ಸಿನ ಬಗ್ಗೆ ಈಗ ಪ್ರಶ್ನೆಗಳು ಏಳ್ತಾ ಇದೆ. ಅಂದ್ರೆ ಈ ಲೋಕಸಭಾ ಎಲೆಕ್ಷನ್ನ ನಂತರ ಸರ್ಕಾರ ಏನಾದರೂ ಬೀಳತ್ತಾ, ಈ ಬಗ್ಗೆ ಎಲ್ಲ ಚರ್ಚೆಗಳು ನಡೀತಾ ಇದೆ. ಈ ಬಗ್ಗೆ ಈಗ ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ. ಚುನಾವಣೆಯ ನಂತರ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೊಂಡಿದ್ದಾರೆ. ಲೋಕ ಎಲೆಕ್ಷನ್ನ ನಂತರ ಏನು ಬೇಕಾದರೂ ಆಗಬಹುದು. ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ಇದೆ. ಸರ್ಕಾರ ಏನು ಬೇಕಾದರೂ ಆಗುವಂತ ಸ್ಥಿತಿ ಇದೆ. ಆದರೆ ಅಂಥ ವಾತಾವರಣ ನಮ್ಮಲ್ಲಿಲ್ಲ ಅಂತ ಶೋಭಾ ಕರಂದ್ಲಾಜೆ ಹೇಳ್ಕೊಂಡಿದ್ದಾರೆ. ಕಳೆದ ಬಾರಿ ನಮ್ದು ಮೇಳಲಾಗಿತ್ತು. ಮೇ 15-20 ಚುನಾವಣೆ ಮುಗ್ದೇ ಹೋಗುತ್ತೆ. ಇನ್ನು ನಮ್ಮ ಕೈಯಲ್ಲಿ ಇರೋದು ಮಾರ್ಚ್ ಏಪ್ರಿಲ್ ಮಾತ್ರ ನಮ್ಮ ಕೈಯಲ್ಲಿದೆ. ಅದಕ್ಕಾಗಿ ಮೊದಲ ಹಂತ ಎರಡನೇ ಹಂತದಲ್ಲೇ ಕರ್ನಾಟಕದ ಚುನಾವಣೆ ಆಗ್ಬೋದು ಅನ್ನುವಂಥದ್ದು ಕೂಡ ಒಂದು ಮೇಲ್ನೋಟಕ್ಕೆ ಸೂಚನೆ ಅಂತ ಅನ್ನಿಸ್ತಿದೆ. ಅದಾದ್ರೆ ನಮ್ದು ಏಪ್ರಿಲ್ ತಿಂಗಳೊಳಗೆ ಚುನಾವಣೆ ಮುಗ್ದೋಗುತ್ತೆ. ಕೇವಲ 2 ತಿಂಗಳ ಒಂದು ಅವಕಾಶ ಮಾತ್ರ ನಮ್ಮ ಜೊತೆಗಿದೆ. ಅದಕ್ಕಾಗಿ 2 ತಿಂಗಳ ಅವಕಾಶದಲ್ಲಿ ಎಲ್ಲರ ಹತ್ರ ಹೋಗಿ ಎಲ್ಲ ಕೆಲಸವನ್ನು ಮಾಡುವಂತ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ಬಹಳ ಖುಷಿಯಿಂದ ಇವತ್ತು ಈ ಕಾರ್ಯಾಲಯದ ಉದ್ಘಾಟನೆ ಮಾಡಿದೀವಿ. ಇದರ ಮೂಲಕ ಬರುವಂತದಿಂದಲೇ ನಮ್ಗೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಕೂಡ ಲೋಕಸಭಾ ಚುನಾವಣೆ ಆದ್ಮೇಲೆ ಏನೇನು ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನುವಂಥದ್ದನ್ನು ಊಹೆ ಮಾಡಕ್ಕೂ ಆಗಲ್ಲ. ಆ ರೀತಿಯ ಒಂದು ಗೊಂದಲ ರಾಜ್ಯ ಸರ್ಕಾರದಲ್ಲೂ ಕೂಡ ಇದೆ. ಯಾವಾಗ ಬೇಕಾದ್ರೂ ರಾಜ್ಯದಲ್ಲಿ ಏನೋ ಆಗ್ಬೋದು ಅನ್ನುವಂಥ ಒಂದು ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಕೂಡ ನಿರ್ಮಾಣ ಆಗಿದೆ. ಆ ರೀತಿಯ ವಾತಾವರಣ ನಮ್ಮಲ್ಲಿ ಅಲ್ಲ, ಆ ಕಾಂಗ್ರೆಸ್ ಪಕ್ಷದ ಒಳಗೆ ಇದೆ. ಅದಕ್ಕಾಗಿ ಮುಂದೆ ಬರುವಂತ ಎಲ್ಲ ಚುನಾವಣೆಗೆ ಕೂಡ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರುವಂತದ್ದಿದೆ. ಆದಷ್ಟು ಬೇಗನೆ ಅದು ಬರ್ಬೋದು. ಅದಕ್ಕಾಗಿ ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಕಾರ್ಯಾಲಯ ಮತ್ತು ನಮ್ಮ ಅಧ್ಯಕ್ಷರ ನೇತೃತ್ವದ ಇಡೀ ಜಿಲ್ಲೆಯ ತಂಡ ಒಟ್ಟು ಸೇರಿ ಕೆಲಸವನ್ನು ಮಾಡೋಣ ಅನ್ನುವಂಥ ಮಾತು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.